ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ, ಎಷ್ಟು ಮಟ್ಟಿಗೆ ಆಗಲ್ಲ ನಮಗೆ ಗೊತ್ತಿಲ್ಲ. ಆದರೆ ನಾವೇನು ಮಾಡಬೇಕು ಅಂದರೆ ಒಂದು ಪ್ರಾಮಾಣಿಕ ಪ್ರಯತ್ನ. ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಇದು ನಾವೇನು ಹೊಸ್ತು ಮಾಡ್ತಾ ಇಲ್ಲ. ಇವರೆಲ್ಲ ಮಾಡಿದ್ದನ್ನು ನಾವೆಲ್ಲರೂ ಜೊತೆಗೆ ಸೇರಿ ಅದನ್ನು ಮುಂದುವರಿಸ್ತಾ ಇರುತ್ತೆ. ನಾವು ಪ್ರಾಮಾಣಿಕ ನಮಗೇನು ಲಾಭ ಕೊಡುತ್ತೆ ಅಂತ ಅಲ್ಲ, ನಮ್ಮ ಮಕ್ಕಳಿಗೆ ಏನಾಗುತ್ತೆ, ನಮ್ಮ ಮೊಮ್ಮಕ್ಕಳಿಗೆ ಏನಾಗುತ್ತೆ, ನಾವು ನಿಜವಾದ ಭಾರತದ ಮತ್ತು ಕರ್ನಾಟಕದ ಒಂದು ಆದರ್ಶವಾದ ಸಮಾಜ ಏನು ಆ ದಿಕ್ಕನ್ನು ಹೋದರೆ ಖಂಡಿತ ಸಾಧ್ಯ ಇದೆ. ಸೊ ಆ ದಿಕ್ಕನ್ನು ನಾವು ಒಂದು ರೀತಿ ಅದನ್ನು ಮುಂದುವರ್ಸೋಣ. ನೀವೆಲ್ಲ ನಮ್ಮ ಜೊತೆ ನಿಂತ್ಕೊಳ್ಳಿ. ನಮ್ಗೆ ಸೇರಿ ಅನ್ನೋದು ಬೇಕೇ ಬೇಕು. ನಮಗೆ ಇವತ್ತಿನ ದಿನ ಎಲ್ಲ ಸಮುದಾಯಗಳು ನಮ್ಮ ಜೊತೆ ಸೇರಬೇಕು ಅಂದರೆ ಹೋರಾಟ ಮಾಡೋದಷ್ಟೇ ಅಲ್ಲ. ಹೋರಾಟ ಅಂದರೆ ಒಂದು ಘೋಷಣೆ ಕೊಡ್ತೀವಿ, ರಚನಾತ್ಮಕ ಬದಲಾವಣೆ ಬಯಸ್ತೀವಿ ಸರ್ಕಾರದಿಂದ, ಜನಜಾಗೃತಿಯಿಂದ, ವಿಚಾರದಿಂದ. ಸೇವೆ ಅಂದಾಗ ಜನರಿಗೆ ಭಾವನಾತ್ಮಕವಾಗಿ ಹತ್ತಿರ ಆಗ್ತೀವಿ. ಸೇವೆ ಅಂದಾಗ ನಮ್ಮ ಕಷ್ಟಕ್ಕೆ ಈ ವ್ಯಕ್ತಿ ಏನಾದರೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ, ₹1 ಇರಲಿ, ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಕಷ್ಟಪಟ್ಟು ನಮ್ಗೆ ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂಥ ವ್ಯಕ್ತಿಗಳು ನಾವು ಗುರುತಿಸಿದ್ರೆ, ಅಂಥ ವ್ಯಕ್ತಿಗಳು ನಾವು ಮುಂದಿಟ್ಟರೆ, ಅಂಥ ವ್ಯಕ್ತಿಗಳು ಜನರ ಹತ್ರ ತಲುಪಿಸಿದ್ರೆ ಖಂಡಿತ ನಮಗೆ ಓಡಿಸ್ಕೊಡ್ತೀವಿ. ಅದು ಇವತ್ತು ನೆನೆ ಶುರು ಮಾಡಿದ್ರೆ ನಾವು ಸಭೆ ಆಗಿ ಶುರು ಮಾಡಿರೋಲ್ಲ, 15-20 ವರ್ಷದಿಂದ ಮಾಡ್ತಿರೋದು. ಯಾರೋ ಒಂದು ರೀತಿ ಅಲ್ಲಿ ಒಂದು ರೀತಿ ಈ ರಾಜಕೀಯ ವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಂತ ದೂರ ಇರೋರು ಅಂಥವ್ರಿಗೆ ನಾವು ಅವಕಾಶ ಕೊಟ್ಟು ನಮ್ಮದ ಶಕ್ತಿ ತುಂಬಿಸಿದ್ರೆ ಖಂಡಿತ ನಮಗೆ ಓಟ್ ಬರುತ್ತೆ. ಖಂಡಿತ ನಾವು ಕೂಡ ಒಂದು ಸಮಾಜ ಕಟ್ಬೋದು. ನಮಗೆ ಬರೀ ಆರ್ಥಿಕ ಅಸಮಾನತೆ ಒಂದೇ ಅಂತ ನನಗೆ ಗೊತ್ತಿದೆ, ಎಲ್ಲ ಥರ ಅಸಮಾನತೆಗಳು ತೋರಿಸ್ಕೊಂಡಿದೆ. ನಾವು ಎಲ್ಲ ರೀತಿಯ ಅಸಮಾನತೆ ತೆಗೆದಾಕಬೇಕು ಅಂದರೆ ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧ ಕ್ರಾಂತಿ ಬೇಕು. ಅದೇ ಸಮಾಜ. ಸೊ ನಿಂತ್ಕೊಳ್ಳಿ ನಮ್ಮ ಜೊತೆ. ಧನ್ಯವಾದ ಸಲ್ಲಿಸ್ತೀನಿ.
ನವೀನದಿಂದ 224 ಮತಕ್ಷೇತ್ರಗಳಿಂದ ನೀವು ಬಂದಿರೋದಕ್ಕೆ ನಾನು ಆತ್ಮೀಯವಾಗಿ ಹಿರಿಯರೇ, ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯ ಮಟ್ಟದ ಸಮಾನತೆ ಸಭೆಗೆ ನೀವೆಲ್ಲರೂ ಕರ್ನಾಟಕದ ನವೀನದಿಂದ 224 ಮತಕ್ಷೇತ್ರಗಳಿಂದ ನೀವು ಬಂದಿರೋದಕ್ಕೆ